ತುಮಕೂರು ಜಿಲ್ಲೆ ರಂಗಭೂಮಿಯ ಸ್ವರ್ಗ. ಕರ್ನಾಟಕದ ಉಳಿದೆಲ್ಲ ರಂಗಭೂಮಿಯ ಕಲಾವಿದರನ್ನು ಕೇಳಿದರೆ ತುಮಕೂರು ಜಿಲ್ಲೆಯನ್ನು ಅವರು ರಂಗಭೂಮಿಯ ದೃಷ್ಟಿಯಿಂದ ಸ್ವರ್ಗಾದಪಿ ಗರಿಯಸಿ ಎಂದು ಹೇಳಬಹುದೇನೋ. ತುಮಕೂರು ಜಿಲ್ಲೆಯಲ್ಲಿ ರಂಗಭೂಮಿ ಮತ್ತು ರಂಗಭೂಮಿಯ ಕಲಾವಿದರು ತುಂಬ ಸಕ್ರಿಯವಾಗಿದ್ದಾರೆ ಮತ್ತು ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿದ್ದಾರೆ. ವರುಷದುದ್ದಕ್ಕೂ ನಗರದ ಪ್ರತಿಷ್ಠಿತ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಈ ಜಿಲ್ಲೆಯ ಕಲಾವಿದರು ವಾರಾಂತ್ಯದಲ್ಲಿ ಶನಿವಾರ ಮತ್ತು ಭಾನುವಾರ ಇನ್ನೊಂದಲ್ಲ ಮತ್ತೊಂದು ಪೌರಾಣಿಕ ನಾಟಕವನ್ನು ಆಡಿಕೊಂಡಿರುತ್ತಾರೆ. ಇಲ್ಲಿನ ಜನಗಳು ನಾಟಕಗಳೊಂದಿಗೆ, ಅದರಲ್ಲೂ ಪೌರಾಣಿಕ ನಾಟಕಗಳೊಂದಿಗೆ ಓತಪ್ರೋತ. ತುಮಕೂರು ಜಿಲ್ಲೆಯನ್ನು ಪೌರಾಣಿಕ ನಾಟಕಗಳ ತವರು ಮನೆ ಎಂದು ಧಾರಾಳವಾಗಿ ಕರೆಯಬಹುದು. ನಾಟಕ ಇಲ್ಲಿನ ಕಲಾವಿದರಿಗೆ ವೃತ್ತಿಯಲ್ಲ, ಅದು ಅವರಿಗೆ ಪ್ರವೃತ್ತಿ. ಇವರು ಜೀವನೋಪಾಯಕ್ಕಾಗಿ ನಾಟಕವಾಡುವುದಿಲ್ಲ, ಇವರು ಹವ್ಯಾಸಕ್ಕಾಗಿ ನಾಟಕವಾಡುತ್ತಾರೆ. ನಾಟಕವಾಡುವ ಇವರ ಹವ್ಯಾಸ ಇದೀಗ ಇವರಿಗೆ ಅಭ್ಯಾಸವಾಗಿ ಪರಿಣಮಿಸಿದೆ. ನಾಟಕವಾಡದೇ ಇದ್ದರೆ ಇವರಿಗೆ ಏನನ್ನೋ ಕಳೆದುಕೊಂಡಂತಾಗುತ್ತದೆ. ಅದರಲ್ಲೂ ರಾಮಾಯಣ ಮಹಾಭಾರತ ನಾಟಕಗಳಂತೂ ಇಲ್ಲಿನ ಕಲಾವಿದರೆಲ್ಲರಿಗೂ ಮುಖೋದ್ಗತ. ಬರೀ ಕಲಾವಿದರಿಗೆ ಮಾತ್ರವಲ್ಲ, ನಾಟಕವನ್ನು ನೋಡಲು ಕುಳಿತ ಪ್ರೇಕ್ಷಕರಿಗೂ ಕೂಡ ನಾಟಕದ ಸಂಭಾಷಣೆಗಳು ಕಂಠಸ್ಥವಾಗಿ ಬಿಟ್ಟಿವೆ. ಕಲಾವಿದರು ಏನಾದರೂ ಅಪ್ಪಿತಪ್ಪಿ ಮೈಮರೆತು ತಪ್ಪಾಗಿ ಸಂಭಾಷಣೆಯನ್ನು ಹೇಳಿದರೆ ರಂಗವೇದಿಕೆಯ ಮುಂದುಗಡೆ ಕುಳಿತ ಪ್ರೇಕ್ಷಕರೇ ಸಂಭಾಷಣೆಯನ್ನು ತಿದ್ದಿ ಹೇಳುತ್ತಾರೆ. ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನನ್ನು ಗೌರವಿಸುವುದನ್ನು ತುಮಕೂರು ಜಿಲ್ಲೆಯ ಕಲಾವಿದರಿಂದ ಕಲಿತುಕೊಳ್ಳಬೇಕು. ತುಮಕೂರು ಜಿಲ್ಲೆಯ ಕಲಾವಿದರಲ್ಲಿ ವೃತ್ತಿ ಮಾತ್ಸರ್ಯವಿಲ್ಲ, ಇದನ್ನು ನಾವು ಗಮನಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನನ್ನು ಗೌರವಿಸುತ್ತಾನೆ, ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನಿಗೆ ಸ್ಪಂದಿಸುತ್ತಾನೆ. ಒಬ್ಬ ಕಲಾವಿದ ಸಂಕಷ್ಟದಲ್ಲಿದ್ದರೆ ಉಳಿದೆಲ್ಲ ಕಲಾವಿದರು ಅವನ ಜೊತೆಯಲ್ಲಿ ನಿಂತುಕೊಂಡು ಆತನ ಮನೋಧೈರ್ಯ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತಾರೆ. ಇದು ಕಲಾವಿದರಲ್ಲಿ ಇರಬೇಕಾದ ದೊಡ್ಡ ಗುಣ. ಕಲಾವಿದನಿಗೆ ಆಗದೆ ಹೋದರೆ ಹೇಗೆ? ಇದು ಈ ಜಿಲ್ಲೆಯ ಪ್ರತಿಯೊಬ್ಬ ರಂಗಭೂಮಿ ಕಲಾವಿದನಿಗೆ ಗೊತ್ತು.